ಅಮ್ಮ ಹಾ ಅಮ್ಮ ಏನೇ ಫಸ್ಟ್ ಹಗ್ ಮಾಡು. ಹಾ ಸರಿ. ಅಬ್ಬಾ ಅಮ್ಮ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಐ ಆಮ್ ಸೋ ಹ್ಯಾಪಿ. ಅದು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಹ್ಯಾಪಿ ಆಗ್ಬೋದಲ್ವಾ? ಶೋ ನನ್ ಬುದ್ಧಿಗಿಷ್ಟು ಖುಷಿನಲ್ಲಿ ಹೇಳೋಕ್ ಒಂದ್ ವಿಷಯನೇ ಮರ್ತೋಯ್ತು. ಅಮ್ಮ ಇನ್ ಮುಂದೆ ಅಕ್ಕನೇ ಆ ಮನೆ ಯಜಮಾನಿ ಅಂತ ಅಜ್ಜಿ ಡಿಕ್ಲೇರ್ ಮಾಡ್ಬಿಟ್ಟಿದಾರಂತೆ. ನಿಜವಾಗ್ಲೂ? ಹ್ಞೂ ಅಮ್ಮ, ಅಕ್ಕನೇ ಇನ್ಮೇಲೆ ಆ ಮನೆಗೆ ಪ್ರೈಮ್ ಮಿನಿಸ್ಟರ್. ನಿಜ ಹೇಳು, ನಿಂಗೂ ಈ ವಿಷಯ ಕೇಳಿ ಖುಷಿ ಆಯ್ತು ತಾನೆ? ಆಫ್ ಕೋರ್ಸ್, ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟು ದೊಡ್ಡ ಮನೆಗೆ ಯಜಮಾನಿ ಆಗೋದು ಅಂದ್ರೆ ಏನ್ ಸುಮ್ನೆನಾ? ಅದಕ್ಕೊಂದು ಇದು ಬೇಕು ಕಣೆ. ಏನ್ ಬೇಕು? ಇದು ಅಜ್ಜಿ ನನ್ನ ಮಗಳನ್ನ ಆ ಮನೆ ಯಜಮಾನಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತಂದ್ರೆ ನನ್ನ ಮಗಳ ವ್ಯಕ್ತಿತ್ವ ಅಷ್ಟು ದೊಡ್ಡದು. ಅಜ್ಜಿ ಕರೆಕ್ಟ್ ಕೆಲಸನೇ ಮಾಡಿದ್ದಾರೆ. ಇದೆಲ್ಲ ಯೋಗದಿಂದ ಬರಲ್ಲ ಕಂದ, ಇದೆಲ್ಲ ಯೋಗ್ಯತೆಯಿಂದ ಬರುತ್ತೆ. ಕರೆಕ್ಟಾಗಿ ಮಾಡಿದ್ದಾರೆ ಅಜ್ಜಿ. ನನ್ನ ಮಗಳಿಗೆ ಅಂತ ಒಂದು ಯೋಗ್ಯತೆ ಇದೆ. ನಮ್ಮ ಭೂಮಿ ಅವಳ ಹೆಸರು ತಕ್ಕಂಗೆ ಭೂಮಿ ತೂಕದವಳೆ. ಎಷ್ಟು ಭಾರ ಬೇಕಾದ್ರೂ ಹೊರ್ತಾಳೆ, ಎಂಥ ಜವಾಬ್ದಾರಿನ ಬೇಕಾದ್ರೂ ಸುಲಭವಾಗಿ ನಿಭಾಯಿಸ್ಬಿಡ್ತಾಳೆ. ಅಂತ ದೊಡ್ಡ ಕ್ಲಾಸ್ ರೂಮ್ನೇ ಮ್ಯಾನೇಜ್ ಮಾಡೋಳು ಈ ಮನೆನ ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಡ್ತಾಳೆ. ಹೌದು, ಈ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು? ನನ್ವರೆಗೆ ಇನ್ನೂ ಬಂದಿಲ್ವಲ್ಲ? ಅಮ್ಮ ಅದು ಭಾವ ಫೋನ್ ಮಾಡಿ ಹೇಳಿದ್ರು. ಅಳಿಯಂದ್ರ? ತುಂಬಾ ಖುಷಿ ಆಯ್ತು ಕಂದ. ಮಂಜುನಾಥ, ನಿನಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಅಪ್ಪ. ಇಷ್ಟು ವರ್ಷ ನಾನ್ ಮಾಡಿದ ಪೂಜೆ ಪುನಸ್ಕಾರಕ್ಕೆ ಒಳ್ಳೆ ಫಲಾನೇ ಕೊಟ್ಟಿದ್ಯಾ. ನನ್ನ ಮಗಳನ್ನ ಒಂದು ಒಳ್ಳೆ ಜಾಗಕ್ಕೆ ಸೇರಿಸಿ ಚೆನ್ನಾಗಿಟ್ಟಿದ್ಯಾ. ನಿನ್ನ ಅನುಗ್ರಹ ನನ್ನ ಅಳಿಯನ ಮೇಲೆ, ನನ್ನ ಮಗಳ ಮೇಲೆ ಹೀಗೆ 100 ಕಾಲ ಸದಾ ಇರ್ಲಿ ಅಂತ ಬೇಡ್ಕೋತೀನಪ್ಪ ನನ್ನಪ್ಪ. ಅಮ್ಮ, ಅಕ್ಕನ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ. ಅಕ್ಕ ಹುಟ್ಟಿರೋದೇ ಎಲ್ಲರ ಮನ್ಸನ್ನ ಗೆಲ್ಲೋದಕ್ಕೆ ಅಂತ. ಒಳ್ಳೇದೇ ಆಗತ್ತೆ ಬಿಡಮ್ಮ. ಹೌದು ಕಂದ, ಇರು. ಇಷ್ಟು ಸಿಹಿ ಸುದ್ದಿ ಕೊಟ್ಟಿದ್ಯಾ, ಈಗಲೇ ಬಿಸಿ ಬಿಸಿ ಗಸಗಸೆ ಪಾಯಸ ಮಾಡ್ಬಿಡ್ತೀನಿ. ಓಕೆ ಓಕೆ. ನಿನ್ನ ನೆರಳಲ್ಲಿ ನಾನು ಹರಬ್ ಶೇಖ್ ತರ ಐಷಾರಾಮಿ ಜೀವನ ನಡೆಸಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆ ಪಿಂಡೇಶ್ವರಿ ಮುದುಕಿ ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಅದಕ್ಕೆ ಹೇಳೋದು, ಹಣೆ ಬರಕ್ಕೆ ಹೊಣೆ ಯಾರು? ಮುಖಭಂಗ ಹೋಯ್ತಲ್ಲ ಸಿಸ್ಟರ್, ಎಂಥ ಮುಖಭಂಗ! ನಿನ್ನ ಹೆಸರನ್ನು ಕರೆದು ಬಿಲ್ಡಪ್ ಕೊಟ್ಟು ಅದಕ್ಕೆ ಮ್ಯೂಸಿಕ್ ಫೀಡ್ ಮಾಡಿ ಬಾ ಅಂತ ವೇದಿಕೆ ಕರೆದು ನೀನೇ ಯಜಮಾನಿ ಅಂತ ನಿನ್ನ ಕೈಗೆ ಕೀ ಕೊಟ್ಟಂಗೆ ಮಾಡಿ 1 ಸೆಕೆಂಡ್ ಹಾಗೆ ಸ್ವರ್ಗನ ಕಣ್ಣು ಮುಂದೆ ಪಾಸ್ ಮಾಡಿಸಿ ನೀನೇ ನಿನ್ನ ಕೈಯಾರ ನಿನ್ನ ಸೊಸೆಗೆ ಆ ಕೀಯನ್ನು ಕೊಡಂಗೆ ಮಾಡಿಬಿಟ್ಲಲ್ಲ ಸಿಸ್ಟರ್, ಆ ಮುದಕಿ. ಸಿಸ್ಟರ್, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅಳು ಮುಕ್ಕಿ ಮುಕ್ಕಿ ಬರ್ತಾ ಇದೆ, ಆದರೆ ಅಳಕ್ಕಾಗ್ತಾ ಇಲ್ಲ. ಎಂಥ ಸ್ಥಿತಿ ಸಿಸ್ಟರ್ ಇದು! ಆ ಭದ್ರಕಾಳಿ ಈ ಮಟ್ಟಕ್ಕೆ ಪಿಂಡಿಡ್ತಾಳೆ ಅಂತ ನಾನು ಯೋಚನೆ ಮಾಡಲಿಲ್ಲ ಸಿಸ್ಟರ್. ನನಗೆ ತಿಕ್ಕೇ ತೋಚಿದಂಗಾಗಿದೆ. ನಮ್ಮ ಮುಂದಿನ ಭವಿಷ್ಯ ಎಷ್ಟು ಕರಾಳವಾಗಿದೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸಿಸ್ಟರ್. ನಿನಗೂ ಹಂಗೆ ಆಗುತ್ತಾ? ಸುಮ್ಮನೆ ನನಗೆ ಸಮಾಧಾನ ಹೇಳದೇ ಇದ್ರು ಪರವಾಗಿಲ್ಲ, ಆದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ನಿಂಗೆ ಹಂಗನ್ಸ್ಬಿಡ್ತಾ? ಅಯ್ಯೋ, ನನ್ನ ಮನಸ್ಸಿನ ದುಃಖನ ಹೇಳ್ಕೊಂಡ್ಬಿಟ್ಟೆ. ಅಂಡರ್ಸ್ಟ್ಯಾಂಡ್, ಸುಮ್ಮನೆ ಇರ್ತೀನಿ. ಸಾರಿ ಟು ಸೇ ದಿಸ್ ಮಾಮ್. ಇವತ್ತು ನೀನಿರೋ ಈ ಸಿಚುಯೇಷನ್ಗೆ ಇಲ್ಲಿವರೆಗೂ ನೀನು ಕೊಡ್ಕೊಂಬಂದಿದ್ದು ಲೀನಿಯನ್ಸೇ ಮಾಮ್ ಕಾರಣ. ಯೋಚನೆ ಮಾಡಿ ನೋಡಿ, ಇವತ್ತಿಂದ ಪ್ರತಿದಿನ ಪ್ರತಿ ಕ್ಷಣ ಎವ್ರಿ ಸಿಂಗಲ್ ಟೈಮ್ ನಮಗೆ ಯಾರನ್ನ ಕಂಡ್ರೆ ಮೈ ಉರಿತಾ ಇತ್ತೋ, ನಾವು ಯಾರನ್ನ ಜಾಸ್ತಿ ಹೇಟ್ ಮಾಡ್ತಿದ್ವೋ ಅವ್ರ ಮುಂದೆನೆ ಹೋಗಿ ಕೈ ಚಾಚಿ ನಿಂತ್ಕೊಂಡು ನಮ್ಮ ಖರ್ಚಿಗೆ ದುಡ್ಡು ಬೇಕು ದಯವಿಟ್ಟು ಕೊಡಿ ಅಂತ ಭಿಕ್ಷೆ ಬೇಡಬೇಕಾಗತ್ತೆ. ಇನ್ಮೇಲೆ ಹೇಗಾಗುತ್ತೆ ಗೊತ್ತಾ? ಗಾಡಿಗೆ 1 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕು ಅಂತಂದ್ರು ಅವಳ ಪರ್ಮಿಷನ್ ತಗೊಂಡು ಹಾಕಿಸ್ಬೇಕು ನಾವು. ಇದೊಂಥರ ಹೆಂಗೆ ಅಂದ್ರೆ ಮೈ ಮಳೆ ಚೇಳ್ ಬಿಟ್ಕೊಂಡಾಗಿದೆ. ನಮ್ಗೆಲ್ರ ಪಾಲಿಗೆ ಫ್ರೀಡಮ್ ಅನ್ನೋದು ಸತ್ತ ಹಾಗೇನೆ, ನಾವೆಲ್ಲರೂ ಬದುಕಿದ್ದು ಸತ್ತಾಗಿರ್ತೀವಿ. ಅಧಿಕಾರ ಸಿಕ್ತು ಅಂದ ಮಾತ್ರಕ್ಕೆ ಅಧಿಕಾರನ ಚಲಾಯಿಸ್ಬೋದು ಅಂತಲ್ಲ. ನಮ್ಮ ಪಾಲಿಗೆ ಎಲ್ಲ ಮುಗಿದೋಯ್ತು ಅಂತಲ್ಲ. ನೋಡ್ತೀನಿ ಅವಳಿ ಮನೆ ಯಜಮಾನಿಯಾಗಿ ಎಷ್ಟು ದಿನ ಉಳಿತಾಳೆ ಅಂತ ನಾನು ನೋಡ್ತೀನಿ. ಮನೆ ನಡೆಸೋದು ಅಂದ್ರೆ ಅದು ಸುಮ್ಮನೆ ಅಲ್ಲ,
ಅದು ಯಾವ ಸರ್ಕಸ್ಗೂ ಕಡಿಮೆ ಅಲ್ಲ. ಅವಳು ಎಲ್ಲಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಳೆ, ಯಾವಾಗ ಬ್ಯಾಲೆನ್ಸ್ ತಪ್ತಾಳೆ ಅಂತ ನಾನು ನೋಡ್ತೀನಿ. ಒಂದು ವೇಳೆ ಅವಳಿಂದ ನನ್ನ ಮಕ್ಕಳಿಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ನೋಡ್ತಾ ಸುಮ್ಮನೆ ಇರಲ್ಲ. ನೀವ್ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಅವಳಿಗೆ ಸ್ಟೇಜ್ ಸಿಕ್ಕಿದೆ ಅಷ್ಟೇ. ಓ ಸಾರಿ, ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ ಅವರೇ. ನನಗೆ ಬಲವಂತವಾದ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಬೇಡ. ನಿಜ ಹೇಳಿ, ಯಾಕೊಂಥರ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ? ಅಜ್ಜಿ ನನಗೆ ಯಜಮಾನಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ನೋಡಿ, ನಾನು ಇದಕ್ಕೆಲ್ಲ ಆಸೆ ಪಟ್ಟವಳಲ್ಲ. ನನಗೆ ಈ ಥರ ಅಗತ್ಯನೂ ಇಲ್ಲ. ನೀವೇ ನೋಡಿದ್ರಲ್ಲ, ನಾನು ಬೇಡ ಅಂದ್ರೂ ಬಲವಂತವಾಗಿ ಅವ್ರು ನನ್ನ ಕೈಯಲ್ಲಿ ಕೀ ಕೊಟ್ಟರು. ನಿಮಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದರೆ ನಾನು ಈಗಲೇ ಹೋಗ್ಬಿಟ್ಟು ಕೀ ವಾಪಸ್ ಕೊಟ್ಟು ಬರ್ತೀನಿ ರೀ. ಭೂಮಿಕಾ, ಅದೆಲ್ಲ ಹಾಗಲ್ಲ, ಮನ್ಸಾರೆ ಹೇಳ್ತಾ ಇದ್ದೀನಿ. ನನಗೂ ಬಹಳ ಖುಷಿ ಆಯ್ತು. ನನಗೂ ಎಲ್ಲರ ಥರ ಹ್ಯಾಂಡ್ ಶೇಕ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದು ಇಷ್ಟ ಆಗಿಲ್ಲ. ಬೇರೆ ಥರ ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಯಾವ ಥರ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.